ಈ ಗಿಡ್ಡಮ್ಮ ತಂದು ಕೊಡ್ತಾಳೆ, ಈಗ ತಂದು ಕೊಡ್ತಾಳೆ ದುಡ್ಡ ನೋಡೋಣ. ಹೇಳಿ ಬಂದಿದ್ದೀನಿ ತಂದು ಕೊಡು, ನಮಗೆ ಬೇಕಣಮ್ಮ, ಎಮರ್ಜೆನ್ಸಿ ಐತೆ ಅಂತ ಹೇಳಿ ಬಂದಿದ್ದೀನಿ. ತಂದು ಕೊಡ್ತಾಳೇನೋ ಅಂತ ನೋಡ್ತಿದ್ರೆ ಎಲ್ಲಾರು ತಗೋ ನಾನು ತಾಂಡೋಗಿ ಕೊಟ್ಟಿದ್ದೀನಿ. ಋತು ಸುಳ್ಳು ಹೇಳ್ತಾಳೆ, ಇಸ್ಕೊಂಡು ಸುಳ್ಳು ಹೇಳ್ತಾಳೆ ಅಂತಾಳಂತೆ. ನಾನ್ಯಾಕೆ ಸುಳ್ಳು ಹೇಳೋಣ? ನನಗೆ ಸುಳ್ಳು ಹೇಳೋ ಅಂಥದ್ದು ಯಾಕೆ ಬಂದೈತೆ? ಫಸ್ಟು ನನ್ನ ದುಡ್ಡು ನನಗೆ ಕೊಟ್ಟು ಆಮೇಲೆ ಮಾತಾಡಲಿ ಅವಳು. ಇಲ್ಲ, ಇವತ್ತೆರಡರ ಒಂದು ತೀರ್ಮಾನ ಆಗಬೇಕು. ಇಲ್ಲ ನನ್ನ ತಗ ದುಡ್ಡು ಇಸ್ಕೊಂಡ್ರೆ ಅದು ಹೇಳ್ಕೊಡ್ಬೇಕು, ಇಲ್ಲ ನಾನು ಹೇಳ್ಕೊಂಡು ಹೋಗ್ತೀನಿ. ಬಾರೆ ದೇವ್ರ ಮೇಲೆ ಪ್ರಮಾಣ ಮಾಡುವಂತ, ದೇವ್ರ ಮೇಲೆ ಪ್ರಮಾಣ ಮಾಡುವಂತ ಅಂದರೆ ಮಾತ್ರ ಆಗಲ್ಲ. ಇಲ್ಲಮ್ಮ ನಾನು ಕೊಟ್ಟಿದ್ದೆ, ನಿನ್ಗೆ ಯಾಕೆ ಇಕ್ಕಬೇಕಾಗಿತ್ತು, ನಾವು ಯಾಕೆ ದೇವ್ರ ಮೇಲೆ ಪ್ರಮಾಣ ಮಾಡೋಣ ಅಂತ, ಅದಕ್ಕೂ ಒಪ್ಕೆಮಲ್ಲ. ಇಲ್ಲ ನಾನು ನನ್ನನ್ನು ಊರಾಗೆ ದೊಡ್ಡವ್ರನ್ನ ಕರ್ಕೊಂಬಂದು ವಸೂಲಿ ಮಾಡ್ತೀನಿ, ಬಿಡಲ್ಲ. 5,000 ಅಲ್ಲ 10,000 ಅಲ್ಲ 30,000 ರೂಪಾಯಿ ದುಡ್ಡು, ಇವ ನನಗೆ ಅದೇ ದೊಡ್ಡದು, ಏನೋ ಬೇಡತ್ತ 30,000 ಅಂತೇಳಿ ಅವಾಗ ಕೊಟ್ಟೆ. ಈಗ ಯಾಕೆ ಬಿಡ್ತೀನಿ ನಾನು ಬಿಡಲ್ಲ ಬಿಡು. ಬರ್ಲಿ, ಅದು ಯಾರು ಬರ್ತಾರೆ ಹೇಳಕ್ಕೆ, ನಾನು ಮಾತ್ರ ಬಿಡಲ್ಲ. ಫಸ್ಟ್ ನನ್ನ ದುಡ್ಡು ನಾನು ಕೊಡು ಅಂತೀನಿ. ಅಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ? ಈ ಗಿಡ್ಡಮ್ಮಂತಕ್ಕೆ ಹೋಗ್ತಾ ಇದ್ದೀನಿ, ದುಡ್ಡ ಇಸ್ಕೊಬರೋಣ, ವಸೂಲಿ ಮಾಡೋಣ ಅಂತ. ಎಲ್ಲಾರ ತಗೋ ನಾನು ಕೊಟ್ಟಿದ್ದೀನಿ. ಇಡೋತು ಸುಮ್ಮನೆ ಹೇಳ್ತಾಳೆ ಈಗ ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅದಕ್ಕೇನೆ ಹೋಗ್ಬಿಟ್ಟು ಸರಿಯಾಗೆ ಹೋಗಿದ್ದು ವಸೂಲಿ ಮಾಡೋಣ ಅಂತ ಗಲಾಟೆ ಮಾಡ್ತೀನಿ, ಜೋರಾದ ಜಗಳನೆ ಮಾಡ್ತೀನಿ, ಬಿಡಲ್ಲ ಬಿಡು. ನೋಡು ಎಲ್ಲ ಜನ ಇಸ್ಕೊಂಬತ್ತಕಲೇನೆ, ಇಸ್ಕೊಂಡ್ಮೇಲೆ ಒಂಥರ ಇಂಥವ್ರಿಂದನ ನ್ಯಾಯಗೆ ಇಸ್ಕೊಂಡು ನ್ಯಾಯ ರೀತಿಯಿಂದ ಕೊಡ್ತಾರಲ್ಲ ಅಂಥವ್ರಿಗೂ ನಂಬಲ್ಲ. ಇಂಥವ್ರಿಂದನ ಒಳ್ಳೆಯವ್ರಿಗೂ ಕಾಲ ಇರಲ್ಲ ಹೇಳತ್ಲಾಗೆ. ಇನ್ನು ಯಾರೋ ಒಬ್ರು ಹಿಂಗೆ ಮಾಡೋದು, ಯಾರಿಗಾನ ಕಷ್ಟ ಸುಖಕ್ಕೆ 10 ರೂಪಾಯಿ ಕೊಡ್ದಂಗೆ ಆಗ್ಬಿಡ್ತಾರೆ ಜನ. ಇಂಥ ಜನಗಳಿಂದಲೇನೆ ಹಿಂಗಾಗೋದು. ಕೇಳಮ್ಮ ಬೇಡ ಏನು ನಾವ್ ಯಾಕೆ ಬಿಡ್ಬೇಕು? ಯಾರು 10 ರೂಪಾಯಿ ಇಲ್ಲ ಅಂತಂದ್ರೆ ಯಾರು ಕೊಡಲ್ಲ. ಹೋಗಿವತ್ತು ರಾತಾಗ 10 ರೂಪಾಯಿ ಇಸ್ಕೊಬರ್ಬೇಕಂದ್ರೆ ಎಷ್ಟು ಕಷ್ಟ ಐತೆ. ನಾವು ನೋಡಿ ಈಗ ನೋಡು ಎಲ್ಲ ಅಡ್ಕೆಂಬ್ತಾರೆ ಜನ. ಅಡ್ಕೆಂಬಾರ ಇದ್ರಿಗೆಲ್ಲನ ಚೆನ್ನಾಗಿರ್ಬೇಕು ಬಿಡು, ನನ್ನ ಮಗ ಓದ್ಲಿ, ಚೆನ್ನಾಗಿ ಒಳ್ಳೆ ಕೆಲಸ ತಮ್ತಾನೆ ಅಂತ ಹೇಳಿ ಹೇಳ್ತಿದ್ಲು. ಬಿಡತ್ತ ಏನೋ ತಾಕೊಂಡ್ರೆ ತಗಂಬ್ಲಿ ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ಎಲ್ಲೈತೆ ನಿಯತಿ ಕಾಲನೇ ಇಲ್ಲ. ಗುಂಡಂತೂ ಹೊಲ್ದ ಕೆಲಸ ಮಾಡ್ತಾನೆ ನನ್ನ ಮಗ. ಅವನ ಎದುರಿಗೆ ಗೌರ್ಮೆಂಟ್ ಕೆಲಸ ತಗೊಂಡು ಚೆನ್ನಾಗಿರ್ಬೇಕು ಕಣೆ ರುದಮ್ಮ, ನನ್ನ ಮಗ ಗೌರ್ಮೆಂಟ್ ಕೆಲಸ ತಗೊಂತಾನೆ, ಅದಕ್ಕೇನೆ ನಾನು ಕಷ್ಟಪಡ್ತೀನಿ ಕಣೆ ಅಂಬಳ್. ಇವಳು ಹಿಂಗೆ ಮಾಡಿದ್ರೆ ಅದೇ ನೀನು ಅವಾಗ ಅವ್ರು ಮಾತಾಡ್ಸಲ್ವಲ್ಲ ಗುಂಡಣ್ಣವ್ರು, ಅದ್ರ ಮ್ಯಾಗ್ಲ ಸಿಟ್ಟಿಗೆ ನೀನು ದುಡ್ಡು ಕೊಟ್ಟಿದೀಯ. ಇವಾಗ ನೋಡು ಎಂಥ ಕೆಲಸ ಆಯ್ತು. ಅದಕ್ಕೆ ಮತ್ತೆ ಒಬ್ರ ಮ್ಯಾಗ್ಲ ಸಿಟ್ಟಿಗೆ ನಾವು ಯಾರಿಗೂ ಕೊಡಕ್ಕೆ ಹೋಗ್ಬಾರ್ದು ಅಂಬೋದು. ಆ ಗುಂಡನ ಎದ್ರಿ ಚೆನ್ನಾಗಿರ್ಬೇಕು ನನ್ನ ಮಗ. ಅವ್ನು ಬರೀ ಧೂಳೈಕೆಂಡು ಹಿಂಗೆ ಹೋಗ್ಬೇಕು. ನನ್ನ ಮಗ ಚೆನ್ನಾಗಿರ್ಬೇಕು ಕಣೆ. ಅವನ ಎದುರಿಗೆ ನನ್ನೇ ವಾಪಸ್ ಕಳಿಸಿದ್ನಲ್ಲ, ಅವನು ಕೂಲಿಯಿಂದ ವಾಪಸ್ ಕಳಿಸಿದ್ನಲ್ಲ, ಅವತ್ತಿಂದ ಸಿಟ್ಟು ಅಮ್ಮನಿಗೆ ಗುಂಡನ ಮೇಲೆ. ಅದಕ್ಕೆ ನಾವೇನೋ ಬೇಡ ಅತ್ತ ಚೆನ್ನಾಗಿದ್ದೀವಲ್ಲ ಅಂತ ಹೇಳಿ ನಾನು ಕೊಟ್ಟು ನಮ್ಮೊಂದು 30,000ನ ಹಿಂಗೆ ತಿರುವಾಡಿತಾರೆ ಎಂಬುದು ಯಾರಿಗೆ ಗೊತ್ತಿತ್ತು. ಗಿಡ್ಡಮ್ಮಕ್ಕ ಬಾಯಿಲೆ, ನಿನ್ಗೇನು ಅರ್ಥವಾಗುತ್ತಾ ಇಲ್ವಾ? ಒಳ್ಳೆ ಮಾತನಾಗ ಹೇಳ್ತಾ ಇರೋದು. ತಾಮಂದು ಕೊಡ್ತೀಯ ಅಂತೇಳಿ ನೋಡ್ತಾ ಇದ್ದೆ. ಎಲ್ಲರ ತಗೋ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದೆಯಾ? ಕೊಟ್ಟಿದ್ದೆ ಅವತ್ತು ಗಂಡ ಹೆಂಡತಿ ಗುದ್ದಾಡೋದ್ರಾಗೆ ಮರ್ತವಳೆ, ಇಸ್ಕೊಂಡವಳೆ, ಕೊಟ್ಟಿಲ್ಲ ಅಂತೇಳಿ ಎಲ್ಲಾರ ಕೊಟ್ಟು ಹೇಳ್ಕೊಂಬತ್ತೀಯ. ನೀನು ಹೇಳ್ದಂಗೆಲ್ಲ ಏನು ಕೇಳ್ತಾ ಕುಕ್ಕಂತೀನಿ ಅಂತ ಅನ್ಕೊಂಡಿದೀಯ? ನಾನು ಯೋಟೆ ಗುದ್ದಾಡಿರ್ಬೋದು, ಯಾರಿಗೆ ಕೊಟ್ಟಿದ್ದೀನಿ, ಯಾರ ಹತ್ರ ಏನು ಇಸ್ಕೊಂಡಿದ್ದೀನಿ ಎಲ್ಲ ನನಗೆ ಚೆನ್ನಾಗಿ ನೆನಪೈತಿ. ಅವತ್ತು ನಾನು ನನ್ನ ಗಂಡ ಗುದ್ದಾಡ್ಬೇಕಾದ್ರೆ ಬಂದು ಒಂದು ಬಟ್ಲ ರಾಗಿ ಸಿಟ್ಟು ಇಸ್ಕೊಳೋದಲ್ಲ, ಅದು ಚೆನ್ನಾಗಿ ನೆನಪೈತೆ. ಅಂಥವೆಲ್ಲ ಮರಿತೀನಿ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಕೊಟ್ಟಿದ್ದು ಇಸ್ಕೊಂಡಿದ್ದು ಯಾವತ್ತೂ ನಾನು ಮರೆಯಕ್ಕೆ ಹೋಗಲ್ಲ. ಬಾ ಫಸ್ಟ್ ನನ್ನ ದುಡ್ಡು ನನಗೆ ಕೊಟ್ಟು ನೀನು ಸರಿಯಾಗಿ ಮಾತಾಡೋದು ಕಲಿ, ಇಲ್ಲ ನಾನಂತೂ ಬಿಡಲ್ಲ. ಪಂಚಾಯತಿ ಇತ್ತ ಕೇಳ್ಕೊಂಡು ಹೋಗ್ತೀನಿ, ಬಾ ಹೋಗೋಣ ದೇವ್ರ ಗುಡಿ ಮುಂದಕ್ಕೆ. ಋತು ಹೇಳೋದ ಅರ್ಥ ಮಾಡ್ಕ. ಕೊಟ್ಟಿದ್ದೀನಿ ಕಣಮ್ಮ, ನಿನ್ನ ದುಡ್ಡು ತಿಂದು ನಾನೇನಾಗಂಗಿದ್ದೀನಿ. ನಾವು ಒಬ್ರದಂಗೆ ಏನು ತಿಂಬಕ್ಕೆ ಹೋಗಲ್ಲ ಕಣಮ್ಮ, ಕೊಡ್ತೀವಿ ನಾವು. ಹಂಗೆ ಯಾಕೆ ಸುಮ್ಮನೆ ನಾವು ಇಕ್ಕೊಂಡು ಒಬ್ರು ದುಡ್ಡು ಇಕ್ಕೊಂಡು ಏನಾಗೋದೇನೈತೆ ಅಂತ ಹೇಳಿ ನಾವು ಯಾರಿಗೂ ಹಂಗೆ ಮಾಡಲ್ಲ ಕಣಮ್ಮ, ಕೊಡ್ತೀವಿ ಕಣೆ. ನನ್ನ ಮಗ ಅವತ್ತೇನೆ ಇನ್ನೊಂದು ದಿನ ಯಮ್ಮ ನಿನ್ನ ಅಕೌಂಟ್ಗೆ ಹಾಕಿದ್ದೀನಿ ಕಣಮ್ಮ, ಹೋಗಮ್ಮ ಬಿಡಿಸ್ಕೊಂತಂದ ನನ್ನ ಮಗ. ಅವತ್ತೇ ಬಿಡಿಸ್ಕೊಂಬಂದು ಅವತ್ತೇ ಕೊಟ್ಟಿದ್ದೀನಿ. ಅವತ್ತು ಶುಕ್ರವಾರ ಬಿಡತ್ತ, ಶುಕ್ರವಾರ ಏನು ಕೊಡೋಣ ಅಂತ ಅನ್ಕೊಂಡೆ. ಅಲ್ಗೂ ಬಿಡು ಇವತ್ತಿನ್ನೇನು ಕೊಡೋಣ, ನಾಳೆ ಕೊಡೋಣ ಅನ್ಕೊಂಡೆ. ಬಿಡು ಪಾಪ ಎಮರ್ಜೆನ್ಸಿ ಕೊಟ್ಟವಳಲ್ಲ, ಕೊಡಬೇಕು ಅಂತೇಳಿ ನಾನು ತಾಂಬಂದು ಕೊಟ್ಟಿದ್ದೀನಿ. ನೋಡಮ್ಮ ಎಂತ ನಿಷ್ಠುರ ಒರೆಸ್ತೀಯ, ಇಸ್ಕೊಂಡು ಕೊಟ್ಟಿಲ್ಲ ಅಂತೇಳಿ ಊರು ತುಂಬ ಹೇಳ್ಕೊಂಡು ಓಡಾಡ್ತೀಯಲ್ಲ. ಕೊಟ್ಟಿಲ್ಲ ಗಿಡ್ಡಮ್ಮಕ್ಕ, ಕೊಟ್ಟಿಲ್ಲ. ನೀನು ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ. ಕೊಟ್ಟಿದ್ದೀನಿ ಕಣೆ ಋತು, ಕೊಟ್ಟಿದ್ದೀನಮ್ಮ ತಾಯಿ, ಕೊಟ್ಟಿದ್ದೀನಿ ಕಣೆ. ನಿನ್ನ ದುಡ್ಡ ನಾನು ತಾಂಡಿಲ್ಲ ಕಣಮ್ಮ, ದೇವ್ರಾಣಗೂ ಕೊಟ್ಟಿದ್ದೀನಿ. ಸುಮ್ಮನೆ ನೀನು ಸುಳ್ಳು ಹೇಳ್ಬೇಡ. ಸುಮ್ಮನೆ ಸುಳ್ಳು ಹೇಳಿದಿ ಅಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡಿ, ಹೇಳಿರ್ತೀನಿ. ಕೊಟ್ಟಿದ್ದೀನಿ ಅಂತ ವಾದ ಮಾಡ್ತಾ ಇದೀಯಾ. ಅವತ್ತು ನಾಲ್ವರಿಗೆ ಕಾಂಡಂಗೆ ಇಸ್ಕೊಂಡಿದ್ದೆ, 4 ಕಾಂಡಂಗೆ ಕೊಡ್ಬೇಕು ಇವತ್ತು. ಸುಮ್ಮನೆ ಕೊಟ್ಟಿದ್ದೀನಿ ಅಂತ ಬೊಗಳ್ಬಿಟ್ರೆ ನಾನೇನು ಇಸ್ಕೊಂಬಲ್ಲ ನೋಡಿ, ಹೇಳಿರ್ತೀನಿ. ಕೊಟ್ಟಿದ್ದೀನಿ ಅಂತ ಹೇಳ್ತೀಯ. ಸುಳ್ಳು ಹೇಳಿದ್ಯಾ ಅಂದ್ರೆ ನಾನೇನು ಸುಮ್ಮನಿರಲ್ಲ ನೋಡು. ಅದ್ಯಾಕೆ ಋತು ಹೊಡಿಯೋದು? ನೀನು ಹಿಂಗೆಲ್ಲ ಮಾಡಬೇಡ ನೋಡು.
ನಾನು ಇರೋ ಸತಿ ಹೇಳ್ತಾ ಇದ್ದೀನಿ, ನಿನ್ನ ನೆನೆಸ್ಕ ಇನ್ನೂ ಕುಕೊಂಡು ನೀನು ಯೋಚನೆ ಮಾಡು. ಕೊಟ್ಟಿದ್ನೋ ಇಲ್ವೋ ಅಂತ ಯೋಚನೆ ಮಾಡು, ಕುಕೊಂಡು ನೆನೆಸ್ಕ. ಯಾರನ್ನ ಕರ್ಕೊಂಬತ್ತೀನಿ ಹೋಗಿ. ರಾತ್ರಿ ಎಲ್ಲ ನೆನೆಸ್ಕೊಂಡಿದ್ದೀನಿ. ರಾತ್ರಿ ಎಲ್ಲ ನೆನೆಸ್ಕೊಂಡಿದ್ದೀನಿ. ನೀನು ಕೊಟ್ಟಿಲ್ಲ ನನಗೆ ಅಷ್ಟೇನೆ. ಯಾಕೆ ಋತುಕ ಏನಾಯ್ತು ನೋಡು, ಈ ಗಿಡ ಮಕ್ಕನ್ ಸವಾಸ ಮಾಡೋದಕ್ಕೆ ನಿನಗೆ ಹೆಂಗಾಯ್ತು ಅಂತ. ಹ್ಞೂನಮ್ಮ, ಈಗ ಗೊತ್ತಾಗ್ತೈತೆ ಕಣೆ ಜನಕಿ. ಹೋಗಿ ಇವಳು ಸವಾಸ ಯಾಕಾದ್ರೂ ಮಾಡಿದ್ನು ಅಂತ ಅನ್ನಿಸ್ತೈತೆ. ಇವಳು ಬುದ್ಧಿ ಸರಿ ಇಲ್ಲ ಅಲ್ಲ. 30,000 ರೂಪಾಯಿ ದುಡ್ಡ ಮಗನ್ಗೆ ಆತ ಪೀಚ್ ಕಟ್ಟಬೇಕು ಅಂತೇಳಿ ಇಸ್ಕೊಂಡಿದ್ದಾಳು. ಆಲೆ ಕೊಟ್ಟಿದ್ದೀನಿ. ಅವತ್ತು ನೀನು ನಿನ್ನ ಗಂಡ ಗುದ್ದಾಡ್ತಿದ್ರಿ ಅಂತ ಹಿಂಗೆ ತಾಕ್ತಾಳೆ ನೋಡಿ. ಇವಳಿಗೆ ಇನ್ನೆಷ್ಟು ಇರಬೇಡ. ನಾನು ನನ್ನ ಗಂಡ ಜಗಳ ಮಾಡ್ತಿದ್ವಂತೆ, ಬಂದು ಅವಾಗ ಕೊಟ್ಬಿಟ್ಟವಳಂತೆ. ನಾವು ಅವಾಗ ಮರ್ತು ಬಿಟ್ಟಿದ್ದೀನಂತೆ. ನೋಡಿ ಇವಳು ಮಾತಾಡೋಂಥ ಮಾತುಗಳು ಹೆಂಗೆ ಮಾತಾಡ್ತಾಳೆ, ಹೆಂಗೆ ಹೇಳ್ತಾಳೆ ಅಂತ. ಇವಳು ಹೇಳೋದನ್ನ ನಾವು ನಂಬ್ಕೊಂಡು ಕೂತ್ಕೊಂತೀವಿ ಅಂತ ತಿಳ್ಕೊಬಿಟ್ಟವಳೆ. ನಾನು ಬಿಡಲ್ಲ ಬಿಡು. ಏನು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, ಏನು ಯಾರೇನೇನು ಸುಮ್ಮನೆ ಬಿಡಲ್ಲ ಕಣಮ್ಮ. ಯಾರು ರೂಪಾಯಿ ಇಲ್ಲ ಅಂದರೆ ಯಾರು ಕೊಡಲ್ಲ. ನಾವೇನೋ ಬಿಡತ್ತ ಅಂತೇಳಿ ನಾವು ಕೊಟ್ಟಿದ್ದಕ್ಕೆ ನೋಡಿ ಎಂಥದ್ದು ಮಾಡ್ತಾಳೆ ಇವತ್ತು. ನೋಡು ನಂಬ್ಕೊಂಡು ಕೊಟ್ಟಿದ್ದಕ್ಕೆ ಜನ ಇವತ್ತೆಲ್ಲ ನಮ್ಮನ್ನ ಆಡ್ಕೊಂಬಂಗೆ ಮಾಡ್ತೀಯ. ಋತಮ್ಮ ಚೆನ್ನಾಗಿದ್ಲಪ್ಪ ಗಿಡ್ಡ ಮುಂತಾಗೆ. ಇವಾಗ ಹಿಂಗೆ ಆತು ಅಂತ ಎಲ್ಲ ಜನ ಆಡ್ಕೋಬೇಕಲ್ಲ. ಬಾ ಹೋಗೋಣ. ಯಾರನ್ನ ಎಲ್ಲರ ಮುಂದಕ್ಕೆ ಹಾಕ್ತೀನಿ, ಬಾ ಹೋಗೋಣ. ನೀನು ಪ್ರಮಾಣ ಮಾಡು, ಆಣೆ ಪ್ರಮಾಣ ಮಾಡು ನೋಡ ನೀನು. ಅಯ್ಯೋ ನನ್ನ ಮಗ ಬತ್ತಂತ ಅಡಿಯೇ. ನನ್ನ ಮಗ ಬಂದಾಗ ಅದೇನು ಮಾತಾಡಿವಂತೆ. ನಿಮ್ಮ ಮಗ ಇವತ್ತು ಬತ್ತಾ ಇದ್ದಾನೆ. ಏನು ಪಾಪ ನೀನು ಕೊಟ್ಟಿರೋ ದುಡ್ಡ ನಾನು ಅವತ್ತು ಕೊಡ್ಲಿಲ್ಲೇನಪ್ಪ, ನನ್ನ ಅಕೌಂಟ್ಗೆ ಹಾಕ್ಲಿಲ್ಲೇನಪ್ಪ ಅಂತೀನಿ. ನನ್ನ ಅಕೌಂಟ್ಗೆ ಹಾಕಿದ್ದ ಬಿಡಿಸ್ಕೊಂಬಂತ ತಂದು ಕೊಟ್ಟಿದ್ದೀನಿ. ನೀನು ಮಗ ಹೇಳ್ಬೋದು ಕೊಟ್ಟೈದ್ನಿ ಅಂತ, ಲಕ್ಷ ಕೊಟ್ಟೈದ್ನಿ ಅಂತ ಹೇಳ್ಬೋದು. ಪ್ರೂಫ್ ತೋರಿಸು. ನಾನು ನನ್ನ ಮೊಬೈಲಾಗೆ ಫೋನ್ಪೇ ಮಾಡಿರೋದೈತೆ, ಸಾಕ್ಷಿ ಐತೆ ನನ್ನ ಹತ್ರ. 30,000 ರೂಪಾಯಿ ನಿನ್ನ ಮಗನಿಗೆ ಫೋನ್ಪೇ ಮಾಡಿದ್ದೀನಿ. ನನ್ನ ಹತ್ರನೇ ಬಂದು ಮಾಡಮ್ಮ ಋತಮ್ಮ ಕೊಡ್ತೀನಿ ಅಂತಂದ್ಲು ಜಾನಕಿ. ಮಾಡಿದ್ದೀನಿ ನೋಡಿ. ಎಲ್ಲ ಐತೆ ಆಸೆರ್. ನೋಡಿ ಇವತ್ತು ಎಂಥದ್ದು ಮಾತಾಡ್ತಾ ಇದ್ದಾಳೆ. ಚೆನ್ನಾಗಿದ್ದಾಗ ಚೆನ್ನಾಗಿರ್ಬೇಕು ಅಂತೀವಿ ಜನ, ಆದರೆ ಇಂಥ ದುಡ್ಡಿನ ವಿಷಯದಲ್ಲಿ ಸಿಕ್ಕಾಕಿಸ್ಬಿಟ್ಟು ನಮ್ಗೆ ಇದು ಮಾಡ್ತಾರೆ. ಅಯ್ಯೋ ನಾವೇ ಇಸ್ಕೊಂಡಿದ್ದೀವ, ನಮ್ಗೆ ನಾವು ಉಳಿಸ್ಕೋಬೇಕು. ಇನ್ನೊಂದು ನಿಂಗೆ ಮಾಡೋದು ನಿನ್ಗೆ ಯಾರನ್ನ ದುಡ್ಡು ಕೊಡ್ತಾರೆ. ಯಾಕೆ ಗಿಡಮ್ಮ ಏನಾಯ್ತು? ಅಲ್ಲ ನೋಡಕ್ಕ, ಅವತ್ತು 30,000 ರೂಪಾಯಿ ದುಡ್ಡ ತಾಣಕ್ಕೆ ಕೊಟ್ಟಿದ್ದೀನಿ. ಇವಳು ಗಂಡ ಗುದ್ದಾಡ್ತಿದ್ರು. ದಾಣಕ್ಕೆ ಕೊಟ್ಟಿದ್ದೀನಿ, ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಋತಮ್ಮ ಅವತ್ತು ನನ್ನ ಎದುರಿಗೆ ತಾಂಬಂದ್ಲು ಕಣೆ. ಇಲ್ಲ ಹಸಿನ ನನ್ನ ಎದುರಿಗೆ ತಾಂಬಂದ್ಲು. ಮತ್ತೆ ಋತಮ್ಮಂತಾಗೆ 30,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದೀನಿ, ಕೊಟ್ಬತ್ತೀನಿ ತಡಿಯ ಕರೆಜಕಯ್ಯ ಅಂತ ಹೇಳಿ ಪಾಪ ನನ್ನ ಎದುರಿಗೆ ತಾಂಬಂದ್ಲು ಕಣಮ್ಮ. ಅಲ್ಲೇನೆ ಶುಕ್ರವಾರ ದಿನ ಬೈನಾಗೇನಮ್ಮ. ಶುಕ್ರವಾರ ದಿನ ಬೈನಾಗ 5:30-6 ಗಂಟೆ ಹಂಗೆ ಹೋಗಿ ನಾನು 3 ಗಂಟೆ ಹಂಗೆ ಬಿಡಿಸ್ಕೊಂಬಂದಿದ್ದೆ. ಅದಕ್ಕೇನೆ ಅಲ್ಲಿ ಸರಿ ಆಯಿತು ಅಂತ ಹೇಳಿ ನಾನು ಕೊಟ್ಟು ಬರೋಣ ಮನೆಯಾಗ ಇಕ್ಕೊಂಡ್ರೆ ಯಾಕೆ ಸುಮ್ಮನೆ ಒಟ್ಟು 10-20 ಖರ್ಚಾಗುತ್ತೆ ಅಂತೇಳಿ ಕೊಟ್ಟು ಬರೋಣ ಅಂತ ಶುಕ್ರವಾರ ದಿನ 5:30-6 ಗಂಟೆ ಹಂಗೆ ತಾಂಬಂದು ಕೊಟ್ಟಿದ್ದೀನಿ. ಬೇಕಾದ್ರೆ ನೆನೆಸ್ಕೆ. ನಾನು ಸುಮ್ಮನೆ ಸುಳ್ಳು ಹೇಳಲ್ಲ. ನಾವೇನು ಇರೋದೇ ಹೇಳೋದು. ನಾನು ಸುಳ್ಳು ಹೇಳ್ತೀಯೋ ಏನು ಹೇಳ್ತೀಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ದುಡ್ಡು ನನಗೆ ಕೊಟ್ಟಿಲ್ಲ ನೀನು. ನನಗೆ ಚೆನ್ನಾಗಿ ನೆನಪೈತಿ. ನನಗೇನು ಜ್ಞಾಪಕ ಶಕ್ತಿ ಇಲ್ಲ ಅಂತ ಹೇಳ್ಬೇಡ. ನಾನು ಏನೇ ಆಗಿರ್ಬೋದು, ಗುದ್ದಾಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಗುದ್ದಾಡಿರೋದೊಂದು ನೀನು ಅದನ್ನೊಂದು ತಂದಿಕ್ಕಬೇಡ, ಅದನ್ನೊಂದು ಹೇಳ್ಬೇಡ. ಗುದ್ದಾಡಿದ್ದಾರೆ ಗೊತ್ತಾಗಲ್ಲ ಅಂತ ಅದನ್ನೊಂದು ನೀನು ತಂದಿಕ್ಕಬೇಡ. ಗುದ್ದಾಡ್ತಿದ್ರು ಅಂತ ಹೇಳಿದ ಮಾತ್ರಕ್ಕೆ ಅಯ್ಯೋ ಮರ್ತು ಬಿಟ್ಟಿದ್ದೀವಿ. ಎಲ್ಲ ಕೊಟ್ಟಿರ್ಬೋದು ನಾವು ಕನ್ಫ್ಯೂಸ್ ಮಾಡೋಣ ಅಂತ ಇದೆಯಾ ನೀನು? ನಾನು ಕನ್ಫ್ಯೂಸ್ ಆಗಲ್ ಬಿಡು. ನಾನು ಯಾವತ್ತೂ ನಾನೇ ಕನ್ಫ್ಯೂಸ್ ಆಗಲಿ. ನಾನು ಎಲ್ಲೋಡು ಕೊಟ್ಟಿರೋದನ್ನ ನಾನೇ ಕನ್ಫ್ಯೂಸ್ ಮಾಡ್ಕೊಂಬಲ್ಲ. ನಾನಂತೂ ಕನ್ಫ್ಯೂಸ್ ಮಾಡ್ಕೊಂಬಲ್ಲ. ಅದೇನೇ ಆಗಿರ್ಬೋದು, ನೀನು ಅಂದ್ಕೊಂಡಿರ್ಬೋದು ಇವಳಿಗೆ ಗೊತ್ತಾಗಲ್ಲ ನೆನಪಿಲ್ಲ ಅಂತ. ನಾನು ಎಲ್ಲ ಚೆನ್ನಾಗಿ ನೆನಪಿಟ್ಕೊಂಡಿದ್ದೀನಿ. ಫಸ್ಟು ನನ್ನ ದುಡ್ಡ ನನಗೆ ತಗೊಂಬಂದು ಕೊಟ್ಟರೆ ಸರಿ ಬಚಾವ್ ಆಗ್ತೀಯ, ಇಲ್ಲಾಂದ್ರೆ ನಾನಂತೂ ಸುಮ್ಮನಿರೋದಿಲ್ಲ ನೋಡಿ, ಹೇಳಿರ್ತೀನಿ ಅಷ್ಟೇ. ಮತ್ತೆ ಹಂಗೇನೆ ಮಾತಾಡ್ಬೇಕಣ್ಣ ಋತು ಅಕ್ಕ. ಇಸ್ಕೊಂಡಿರೋದೇ ನಾವೇ ಕೊಡ್ಬೇಕು. ಕೂಲೇರಿ ಮೋಸ ಮಾಡಿರೋದಲ್ದಲ್ಲೇ ಋತು ಅಕ್ಕನ್ಗೂ ಮೋಸ ಮಾಡ್ತಾ ಇದೀಯಾ? ಜಾನಕಿ ನಿನ್ಗೆ ಗೊತ್ತಿಲ್ಲ, ಸುಮ್ಮನಿರೋದ್ ಕಲಿ. ಏನು ಎತ್ತ ಅಂತೇಳಿ ಗೊತ್ತಿಲ್ದಲ್ಲ ನೀನು ಮಾತಾಡ್ಬೇಡ. ಜಾನಕಿ ನಿನ್ಗೆ ಗೊತ್ತಿಲ್ಲ, ಸುಮ್ಮನೆ. ನಾನೇ ಕುಕ್ಕೊಂಡಿದ್ದೆ ಪಾಪ. ಅವತ್ತು ತಾಂಡೋದ್ಲು ಕಣಮ್ಮ ಗಿಡ್ಡಮ್ಮ. ಯಾರ್ದು 1 ರೂಪಾಯಿ ತಿಂಬಲ್ಲ. ನೋಡು ಯಾರ್ದು ನಾನು 1 ರೂಪಾಯಿ ತಿಂಬಲ್ಲ. ಯಾಕ ನಂದೇ ಇನ್ನೂ 1 ರೂಪಾಯಿ ಹೋದ್ರೂ ಪರವಾಗಿಲ್ಲ. ನಾನು ಯಾರಿಗೂ ಹಂಗೆ ಮಾಡಲ್ಲ. ನಂದೇ 10 ರೂಪಾಯಿ ಅಲ್ಲ 5,000 ಅಲ್ಲ 10,000 ಹೋಗ್ಲಿಲ್ಲ. ನಾನು ಯಾರಿಗನ ಬೇಕಾದ್ರೆ ನಾನು ನಿನಗೆ ಎಷ್ಟು ಇದು ಮಾಡಿದ್ದೀನಿ. ಯಾತನ ತಂದ್ಕೊ ನಾನು ಯಾತನ ನಾನು ಸೊಪ್ಪು ತಂಡ್ರು ಕೊಳ್ಳೆ ಋತಮ್ಮ ಮಾಡು ಅಂತೇಳಿ 10 ರೂಪಾಯಿ ಸೊಪ್ಪೆಲ್ಲ ಕೊಟ್ಟಿದ್ದೀನಿ. ನಾನು ಯಾರಿಗೂ ಲೆಕ್ಕ ಹಾಕಲ್ಲ. ನೋಡಿ ಜನಗಳು ಹಿಂಗೆ ನನ್ನ ಮೇಲೆ ಸುಮ್ಮನೆ ಬರ್ತಾರೆ. ನಾವು ಯಾರಿಗನ ಒಳ್ಳೇದು ಮಾಡಕ್ಕೆ ನೋಡ್ತೀವಿ, ಜನ ನಮಗೆ ಇದು ಮಾಡ್ತಾರೆ. ಯಪ್ಪ ನಾನಂತೂ ಬಿಡಲ್ಲ. ಬಾರೆ ದೇವ್ರ ಗುಡಿ ಮುಂದಕ್ಕೆ ಹೋಗೋಣ. ಬಾರೆ ಅಲ್ಲಿ ಬಂದು ನೀನು ಹೇಳ್ಬೇಕು. ಅಲ್ಲಿವರೆಗೂ ನಾನು ಬಿಡಲ್ಲ. ಬಾ ಹೋಗೋಣ. ನಾನು ಬಿಡಲ್ಲ ಬಿಡು. ನೀನು ಬೇಕಾದ್ರೆ ಇವತ್ತೆಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿ ಇನ್ನು 6 ತಿಂಗಳು ಟೈಮ್ ಕೊಡೋಣ. ಬೇಕಾದ್ರೆ ಇನ್ನು 6 ತಿಂಗಳು ಟೈಮ್ ಕೊಡ್ತಿದ್ದೆ. ನೀನು ಹಿಂಗೆ ಸುಳ್ಳು ಹೇಳಿದಿ ಅಂದ್ರೆ ನಾನು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಬೇಕಾದ್ರೆ ಇನ್ನು ಒಂದು 6 ತಿಂಗಳು ವರ್ಷ ಕೊಡೋಕ್ಕಾಗಲ್ಲ. ಈ ವರ್ಷ ಸುಧಾರಿಸು. 2026 ಮುಗಿಯೋವರೆಗೂ ನೀನು ಬೇಕಾದ್ರೆ ಸುಧಾರಿಸು. ಕೊಡ್ತೀನಿ ಅಂತ ಹೇಳಿ ನೀನೇನ ಹೇಳಿದ್ರೆ ಏನು ಬಿಡು ಅಂತ ಸುಮ್ಮನಾಗ್ತಿದ್ದೆ. ಬಿಡು ಮುಂದೆ ವರ್ಷಕ್ಕೆ ಇಸ್ಕೊಂಬನ ಅಂತ.
ಆದ್ರೆ ನೀನು ಹಿಂಗೆ ಮಾತಾಡ್ತಾ ಇದೀಯ ಅಂದ್ರೆ ನಾನು ಬಿಡಲ್ಲ, ನಾನೇ ಆಗ್ಬೇಕು, ಎರಡರಕ್ಕೊಂದು ಆಗ್ಬೇಕು. ಬಿಡಲ್ಲ ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಈ ಗಿಡ್ಡಮ್ಮ ದುಡ್ಡು ಇಸ್ಕೊಬಿಟ್ಟು ಕೊಟ್ಟಿದ್ದೀನಿ ಅಂತ ಎಷ್ಟಿದ್ ಮಾಡ್ತಾವಳೆ. ನಾವಿವತ್ತು ಜಗಳ ಆಡಬಾರ್ದು, ಬಿಡು 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 ಅಂತೇಳಿ ಅನ್ಸರಿಸ್ದಂಗೆಲ್ಲನ ಈ ಮುಂದೆ ಜಾಸ್ತಿ ಆಗ್ತೈತಿ. ಇಲ್ಲ ಬಿಡಲ್ಲ. ದೇವಸ್ಥಾನದ ಮುಂದೆ ಕೇಳ್ಕೊಂಡು ಹೋಗ್ತೀನಿ, ಪ್ರಮಾಣ ಮಾಡಲಿ, ಅದೇನಾಗುತ್ತಾ ಆಗಲಿ ನೋಡೇ ಬಿಡೋಣ. ದೇವಸ್ಥಾನದ ಮುಂದೆ ಒಂದು ಗಂಟೆ ಬಡೀಲಿ, ಇಲ್ಲ ಎಲ್ಲಡಿಕೆ ಹಿಡೀಲಿ, ಎಲ್ಲಡಿಕೆ ಹಿಡಿಬೇಕು. ನಾನು ಕೊಟ್ಟಿದ್ದೀನಿ ಅಂತ, ಹಂಗಾದ್ರೆ ಗೊತ್ತಾಗುತ್ತೆ ಯಾರು ತಪ್ಪು ಯಾರು ಸರಿ ಅಂತೇಳಿ ಗೊತ್ತಾಗುತ್ತೆ. ಯಾರು ಕೊಟ್ಟವ್ರೆ, ನಾನೇ ಮಾಡ್ತಿದ್ದೀನೋ ಅವಳೇ ಕೊಟ್ಟವಳ ಅಂಬೋದು ಗೊತ್ತಾಗಲಿ. ನಾನೇನಾರು ಮಾಡ್ತಿದ್ರೆ ನನಗಾಗಲಿ, ಅವ ಏಮುಂತ ಸತ್ಯ ಇದ್ರೆ ಏಮುಂಗಾಗ್ಲಿ ಅಷ್ಟೇ. ಯಾರ್ದು ಸತ್ಯ ಇರುತ್ತೆ ಅವ್ರ ಕಡೆಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ, ಅದೊಂದು ನಂಬಿಕೆ ಇದ್ದೇ ಇರುತ್ತೆ, ದೇವ್ರು ಇದ್ದಾನೆ ಎಂಬುದು. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.